ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಲ್ಲಿ ಬನ್ನಿ, ಅವರ ಆತ್ಮೀಯರಾಗಿರುವಂತಹ ಫಿರೋಜ್ ಆತ್ಮೀಯರುವಂಥ ವ್ಯಕ್ತಿ ಇದ್ದಾರೆ, ಮಾತಾಡ್ಸೋಣ. ಅಂದರೆ ಎಷ್ಟು ಗಂಟೆಗೆ ಆಯಿತು? ಇನ್ನು ಯಾರು ಹಾಗಾದ್ರೆ ಇದನ್ನೆಲ್ಲ ಮಾಡಿದರು? ಅದು ಯಾರು ಅಂತೇಳಿ ಮೊಹಮ್ಮದ್ ಶಾ ಅಂತೇಳಿ ಮೇನ್ CCTV ಕ್ಯಾಮ್ರಾಗಳು ಬಂದಿತ್ತು ಸರ್. ಅದು ಶಾ ಅಂತೇಳಿ. ಆಮೇಲೆ ಅವ್ನು ಕೂಡ 4 ಮಂದಿ ಇದ್ರೆ ಅದು ಮೊದಲಿಂತ್ರೂ ಅವ್ರದ್ದು ಜಗಳ ನಡೀತದೆ. ಪೊಲಿಟಿಕಲ್ ಇದ್ರದ್ದು ಕೆಲವು ಪೊಲಿಟಿಕಲ್ ಮುಖಂಡರದ್ದು ಕೈವಾಡಿದೆ ಒಳಗೆ. ನಿನ್ನೆ ಏಕಾಗಿ ಬಂದು ದೋಸ್ತಿ ಒಳಗೆ ಬಂದು ಕುಂತು ಮಾತಾಡ್ಕ್ಯಾಸಿ ಚಾಕು ಹಾಕಿ ಒಳಗೆ ಅವ್ನು ಓಡಿ ಹೋದ್ರೂ ಬಾಗ್ಲ ದುಗುಸಿ ನಮ್ಮ ತಂಗಿಗೂ ಹೊಡೆದು, ಆಮೇಲೆ ನಮ್ಮ ತಾಯಿಯವ್ರಿಗೂ ಹೊಡೆದು, ಅಲ್ಲಿ ಒಳಗೆ ಕುತ್ತಿಗೆಗೆ, ಆಮೇಲೆ ಬೆನ್ನಿಗೆ, ಹೊಟ್ಟಿಗೆ ಚಾಕು ಹಾಕಿ ಈ ಸೈಡ್ ಆಮೇಲೆ ಹೊಟ್ಟಿಗೆ, ಆಮೇಲೆ ಬೆನ್ನಿಗೆ ಚಾಕು ಹಾಕಿ ಓಡಿದ್ದಾರೆ ಸರ್. ಅಂದರೆ CCTVಯಲ್ಲೂ ಕೂಡ ಮೊಹಮ್ಮದ್ ಶಾ ಇರೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಏನಾದರೂ ಮುಂಚೆ ವೈಷಮ್ಯ ಇತ್ತು ಅವರಿವ್ರ ನಡುವೆ? ಮೊದಲಿಂದ್ರೂ ಕೂಡ ಇದ್ದರು ಸರ್. ಅವರು ನಡಕ್ಕೆ ಜಗಳ ಆಗಿದ್ದು, ಹೊಲದ ಸಂಬಂಧ ಅದೇ ಸಂಬಂಧ ಜಗಳ ಆಗಿದ್ದು. ಆದರೆ ಈಗ ಮತ್ತು ಹಂಗೆ ಮಾತಾಡೋಕೆ ದೋಸ್ತಿ ಒಳಗೆ ಹಂಗೆ ಇದು ಮಾತಾಡೋಕೆ ಬಂದ ಕ್ಯಾಶಿ ಇಂಥ ಘಟನೆ ಮಾಡೋಕೆ ಅಂತ ಸರ್. ಮದುವೆನೂ ಕೂಡ ಇತ್ತು ಫೈರೋಜ್ದಂತ. ಅದು ಆ ಮದುವೆ ಸಂಭ್ರಮದಲ್ಲಿ ಎಲ್ಲರೂ ಇದ್ದರು. ಅಂದರೆ ಇನ್ನೇನು 15 ದಿನದಲ್ಲಿ ಆಗೋದಿತ್ತು. ನಿಜಕ್ಕೂ ಕೂಡ ಇದು ಅತ್ಯಂತ ಕೆಟ್ಟ ಘಟನೆ ಅಲ್ವ ಹಾಗಾದರೆ? ಇದು 24 ಆಮೇಲೆ 26ಕ್ಕೆ ಮದುವೆ ಇತ್ತು. ಎಲ್ಲ ಕಡೆ ಕಾರ್ಡು ಹಂಚಿದ, ಎಲ್ಲರಿಗೂ ಹುಡುಗರಿಗೆಲ್ಲ ಹೇಳಿದೆ, ಎಲ್ಲ ರಿಲೇಷನ್ಗೆಲ್ಲ ಹೇಳಿ ಬಂದಿದ್ದೀವಿ. ಇವತ್ತಿಂದ ಮತ್ತೆ ಕಾಡಿಗಡೆ ಹಂಚಕ್ಕೆ ಹೋಗೋದೈತಿ, ಮತ್ತು ಕಾರ್ ತರ್ಸೇನಿ ಎಲ್ಲ ಮತ್ತು ಹೋಗಂತ ಎಲ್ಲ ಹೇಳಿದ. ಆದರೆ ನೀನು ರಾತ್ರಿ ಹಿಂಗೆ ಆಗ್ತದೆ ನನಗೂ ಗುರ್ತು. ನಾನು ಹೊರಗಿದ್ದು ನಮ್ಮ ತಂಗಿ ಫೋನ್ ಹಚ್ಚಿ ಹೇಳಿದ್ರು, ಪಟ್ನ ಬಾ ಓಡ್ಬಾ ಶಾ ಚಾಕು ಹಾಕೋಗ್ಯಾನ ಚಾಕು ಹಾಕೋ. ನಮ್ಮ ತಂಗಿ ಹೇಳಿದ ಮ್ಯಾಗೆ ನಾವು ಬಂದು ನೋಡಿದ ಮ್ಯಾಗೆ ಒಳಗಡೆ ರೂಮ್ನಲ್ಲಿ ಇದಾಗಿತ್ತು. ಇಲ್ಲಿ ಬನ್ನಿ, ಅವರ ಆತ್ಮೀಯರಾಗಿರುವಂತಹ ಫಿರೋಜ್ ಆತ್ಮೀಯರುವಂಥ ವ್ಯಕ್ತಿ ಇದ್ದಾರೆ, ಮಾತಾಡ್ಸೋಣ. ಅಂದರೆ ಎಷ್ಟು ಗಂಟೆಗೆ ಆಯಿತು? ಇನ್ನು ಯಾರು ಹಾಗಾದ್ರೆ ಇದನ್ನೆಲ್ಲ ಮಾಡಿದರು? ಅದು ಯಾರು ಅಂತೇಳಿ ಮೊಹಮ್ಮದ್ ಶಾ ಅಂತೇಳಿ ಮೇನ್ CCTV ಕ್ಯಾಮ್ರಾಗಳು ಬಂದಿತ್ತು ಸರ್. ಅದು ಶಾ ಅಂತೇಳಿ. ಆಮೇಲೆ ಅವ್ನು ಕೂಡ 4 ಮಂದಿ ಇದ್ರೆ ಅದು ಮೊದಲಿಂತ್ರೂ ಅವ್ರದ್ದು ಜಗಳ ನಡೀತದೆ. ಪೊಲಿಟಿಕಲ್ ಇದ್ರದ್ದು ಕೆಲವು ಪೊಲಿಟಿಕಲ್ ಮುಖಂಡರದ್ದು ಕೈವಾಡಿದೆ ಒಳಗೆ. ನಿನ್ನೆ ಏಕಾಗಿ ಬಂದು ದೋಸ್ತಿ ಒಳಗೆ ಬಂದು ಕುಂತು ಮಾತಾಡ್ಕ್ಯಾಸಿ ಚಾಕು ಹಾಕಿ ಒಳಗೆ ಅವ್ನು ಓಡಿ ಹೋದ್ರೂ ಬಾಗ್ಲ ದುಗುಸಿ ನಮ್ಮ ತಂಗಿಗೂ ಹೊಡೆದು, ಆಮೇಲೆ ನಮ್ಮ ತಾಯಿಯವ್ರಿಗೂ ಹೊಡೆದು, ಅಲ್ಲಿ ಒಳಗೆ ಕುತ್ತಿಗೆಗೆ, ಆಮೇಲೆ ಬೆನ್ನಿಗೆ, ಹೊಟ್ಟಿಗೆ ಚಾಕು ಹಾಕಿ ಈ ಸೈಡ್ ಆಮೇಲೆ ಹೊಟ್ಟಿಗೆ, ಆಮೇಲೆ ಬೆನ್ನಿಗೆ ಚಾಕು ಹಾಕಿ ಓಡಿದ್ದಾರೆ ಸರ್. ಅಂದರೆ CCTVಯಲ್ಲೂ ಕೂಡ ಮೊಹಮ್ಮದ್ ಶಾ ಇರೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಏನಾದರೂ ಮುಂಚೆ ವೈಷಮ್ಯ ಇತ್ತು ಅವರಿವ್ರ ನಡುವೆ? ಮೊದಲಿಂದ್ರೂ ಕೂಡ ಇದ್ದರು ಸರ್. ಅವರು ನಡಕ್ಕೆ ಜಗಳ ಆಗಿದ್ದು, ಹೊಲದ ಸಂಬಂಧ ಅದೇ ಸಂಬಂಧ ಜಗಳ ಆಗಿದ್ದು. ಆದರೆ ಈಗ ಮತ್ತು ಹಂಗೆ ಮಾತಾಡೋಕೆ ದೋಸ್ತಿ ಒಳಗೆ ಹಂಗೆ ಇದು ಮಾತಾಡೋಕೆ ಬಂದ ಕ್ಯಾಶಿ ಇಂಥ ಘಟನೆ ಮಾಡೋಕೆ ಅಂತ ಸರ್. ಮದುವೆನೂ ಕೂಡ ಇತ್ತು ಫೈರೋಜ್ದಂತ. ಅದು ಆ ಮದುವೆ ಸಂಭ್ರಮದಲ್ಲಿ ಎಲ್ಲರೂ ಇದ್ದರು. ಅಂದರೆ ಇನ್ನೇನು 15 ದಿನದಲ್ಲಿ ಆಗೋದಿತ್ತು. ನಿಜಕ್ಕೂ ಕೂಡ ಇದು ಅತ್ಯಂತ ಕೆಟ್ಟ ಘಟನೆ ಅಲ್ವ ಹಾಗಾದರೆ? ಇದು 24 ಆಮೇಲೆ 26ಕ್ಕೆ ಮದುವೆ ಇತ್ತು. ಎಲ್ಲ ಕಡೆ ಕಾರ್ಡು ಹಂಚಿದ, ಎಲ್ಲರಿಗೂ ಹುಡುಗರಿಗೆಲ್ಲ ಹೇಳಿದೆ, ಎಲ್ಲ ರಿಲೇಷನ್ಗೆಲ್ಲ ಹೇಳಿ ಬಂದಿದ್ದೀವಿ. ಇವತ್ತಿಂದ ಮತ್ತೆ ಕಾಡಿಗಡೆ ಹಂಚಕ್ಕೆ ಹೋಗೋದೈತಿ, ಮತ್ತು ಕಾರ್ ತರ್ಸೇನಿ ಎಲ್ಲ ಮತ್ತು ಹೋಗಂತ ಎಲ್ಲ ಹೇಳಿದ. ಆದರೆ ನೀನು ರಾತ್ರಿ ಹಿಂಗೆ ಆಗ್ತದೆ ನನಗೂ ಗುರ್ತು. ನಾನು ಹೊರಗಿದ್ದು ನಮ್ಮ ತಂಗಿ ಫೋನ್ ಹಚ್ಚಿ ಹೇಳಿದ್ರು, ಪಟ್ನ ಬಾ ಓಡ್ಬಾ ಶಾ ಚಾಕು ಹಾಕೋಗ್ಯಾನ ಚಾಕು ಹಾಕೋ. ನಮ್ಮ ತಂಗಿ ಹೇಳಿದ ಮ್ಯಾಗೆ ನಾವು ಬಂದು ನೋಡಿದ ಮ್ಯಾಗೆ ಒಳಗಡೆ ರೂಮ್ನಲ್ಲಿ ಇದಾಗಿತ್ತು. ಇದಿಷ್ಟು ಅವರ ಏನೋ ಸಂಬಂಧಿಕರ ಹೇಳಿಕೆ. ಒಟ್ಟಿನಲ್ಲಿ ಇಂಥದ್ದೊಂದು ಭೀಕರ ಹತ್ಯೆಯಿಂದಾಗಿ ಇದೀಗ ವಿದ್ಯಾಕಾಶಿ ಧಾರವಾಡ ಬೆಚ್ಚಿ ಬಿದ್ದಿದ್ದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ, ಪ್ಯಾಟಿ TV9 ಧಾರವಾಡ.